ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS Tech Tricks ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಒಂದು ಹೊಸ ಟ್ರಿಕ್ಸ್ ಅನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವೆಲ್ಲರೂ ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಕೆಲವೊಂದು ಚಾಟ್ ಅಥವಾ ಫೋಟೋವಿನ ಸ್ಕ್ರೀನ್ ಶಾಟ್ ಅನ್ನು ತೆಗಿತೀರಾ. ಸ್ಕ್ರೀನ್ ಶಾಟ್ ತೆಗೆದ ತಕ್ಷಣನೇ ಈ ರೀತಿಯಾಗಿ ಚಾಟ್ ಅಲ್ಲಿ ಡಿಸ್ಪ್ಲೇ ಮೇಲೆ ಈ ರೀತಿ ಮೆಸೇಜ್ ಬರುತ್ತೆ, ಯು ಟುಕ್ ಅ ಸ್ಕ್ರೀನ್ ಶಾಟ್ ಆಫ್ ಚಾಟ್ ಅಂತ. ಸೊ ಈ ರೀತಿಯಾಗಿ ಮೆಸೇಜ್ ಬರೋದ್ರಿಂದ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗೆದಿದ್ದೀರಾ ಅಂತ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಾಗುತ್ತೆ. ಕೆಲವೊಬ್ಬರು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಫೋಟೋ ಅಥವಾ ಚಾಟ್ ಅನ್ನ ರೆಕಾರ್ಡ್ ಮಾಡಿ ಆನಂತರ ಸ್ಕ್ರೀನ್ ಶಾಟ್ ಅನ್ನ ತೆಗಿತಾರೆ. ಸೊ ಇವತ್ತು ನಾನು ಹೇಳುವಂತ ಒಂದು ಸಿಂಪ್ಲಿ ಟ್ರಿಕ್ಸ್ ಅನ್ನ ನೀವು ಯೂಸ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗಿಬಹುದು. ಸ್ಕ್ರೀನ್ ಶಾಟ್ ತೆಗೆದ್ಮೇಲೆ ಯಾವುದೇ ರೀತಿ ಡಿಸ್ಪ್ಲೇ ಮೇಲೆ ಮೆಸೇಜ್ ಬರಲ್ಲ, ಯು ಟುಕ್ ಅ ಸ್ಕ್ರೀನ್ ಶಾಟ್ ಆಫ್ ಚಾಟ್ ಅಂತ ಇರುತ್ತಲ್ಲ, ಈ ರೀತಿ ಮೆಸೇಜ್ ಬರಲ್ಲ. ಮೆಸೇಜ್ ಬರ್ದೇನೆ ಈಸಿಯಾಗಿ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗಿಬಹುದು. ಸೊ ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮೇಲೆ ಚಾಟ್ ಅನ್ನು ಓಪನ್ ಮಾಡಿ. ಚಾಟ್ ಲಿಸ್ಟ್ ಓಪನ್ ಆದ್ಮೇಲೆ ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಎಕ್ಸಾಂಪಲ್ಗೆ ತೋರಿಸ್ಕೊಡ್ತೇನೆ. ಸೊ ನಾನು ಇಲ್ಲಿ ಒಂದು ಚಾಟ್ ಅನ್ನು ಓಪನ್ ಮಾಡ್ತೇನೆ. ಸೊ ಒಬ್ಬರ ಚಾಟ್ ಅನ್ನು ಓಪನ್ ಮಾಡಿದ್ದೇನೆ. ಓಪನ್ ಆದ್ಮೇಲೆ ಸ್ನೇಹಿತರೆ, ನೀವು ಇಲ್ಲಿ ಡೈರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತೆಗಿಬಾರ್ದು. ಡೈರೆಕ್ಟ್ ಸ್ಕ್ರೀನ್ ಶಾಟ್ ತೆಗೆದ್ರೆ ಇಲ್ಲಿ ಯು ಟುಕ್ ಅ ಸ್ಕ್ರೀನ್ ಶಾಟ್ ಅಂತ ಬರುತ್ತೆ, ನೀವೆಲ್ಲರೂ ನೋಡಿರ್ತೀರಾ. ಹೇಗಪ್ಪ ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆಯೋದು ಅಂತ ಇದೀಗ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ಮಾಡಬೇಕಾಗಿರೋದಿಷ್ಟೇ, ಇಲ್ಲಿ ನೀವು ಗೂಗಲ್ ವಾಯ್ಸ್ ಸರ್ಚ್ ಅನ್ನ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಗೂಗಲ್ ವಾಯ್ಸ್ ಸರ್ಚ್ ಅಲ್ಲಿ ಹೇ ಗೂಗಲ್ ಟೇಕ್ ಅ ಸ್ಕ್ರೀನ್ ಶಾಟ್ ಅಂತ ವಾಯ್ಸ್ ಸರ್ಚ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ವಾಯ್ಸ್ ಸರ್ಚ್ ಮಾಡಿದ್ಮೇಲೆ ಗೂಗಲ್ ವಾಯ್ಸ್ ಸರ್ಚ್ ಇಂದ ಸ್ಕ್ರೀನ್ ಶಾಟ್ ತೆಗೆಯುತ್ತೆ. ಅಂದ್ರೆ ನಿಮಗೆ ಬೇಕಾದ ಚಾಟ್ ಅಥವಾ ಫೋಟೋವಿನ ಸ್ಕ್ರೀನ್ ಶಾಟ್ ತೆಗೆಯುತ್ತೆ. ಸ್ಕ್ರೀನ್ ಶಾಟ್ ತೆಗೆದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಆದ್ರೆ ಈ ಚಾಟ್ ಅಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಶಾಟ್ ತೆಗೆದಿರೋ ಮೆಸೇಜ್ ಬರಲ್ಲ. ಅಂದ್ರೆ ಯು ಟುಕ್ ಅ ಸ್ಕ್ರೀನ್ ಶಾಟ್ ಅನ್ನೋ ಒಂದು ಮೆಸೇಜ್ ಬರಲ್ಲ. ಈ ಒಂದು ಮೆಸೇಜ್ ಇಲ್ದೇನೆ ಡೈರೆಕ್ಟ್ ಆಗಿ ನೀವು ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಬಹುದು. ನೀವಿಲ್ಲಿ ಹೇಳಬೇಕಾಗಿರೋದಿಷ್ಟೇ, ಹೇ ಗೂಗಲ್ ಟೇಕ್ ಅ ಸ್ಕ್ರೀನ್ ಶಾಟ್ ಅಂತ. ಸೊ ನಾನೀಗ ಎಕ್ಸಾಂಪಲ್ಗೆ ಹೇಳ್ತೇನೆ, ಯಾವ ರೀತಿ ಸ್ಕ್ರೀನ್ ಶಾಟ್ ತೆಗೀತೆ ಅಂತ ತೋರಿಸ್ಕೊಡ್ತೇನೆ. ಹೇ ಗೂಗಲ್ ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಟೇಕಿಂಗ್ ಅ ಸ್ಕ್ರೀನ್ ಶಾಟ್. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಶಾಟ್ ಸೇವ್ಡ್ ಅಂತ ಬಂದಿದೆ. ಸೊ ಡೈರೆಕ್ಟ್ ಆಗಿ ಗ್ಯಾಲರಿನ ಓಪನ್ ಮಾಡ್ತೇನೆ. ಗ್ಯಾಲರಿ ಓಪನ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಾನೀಗ ಸ್ಕ್ರೀನ್ ಶಾಟ್ ಅನ್ನ ತೆಗೆದಿದ್ದೇನೆ. ಸೊ ಈಗ ಡೈರೆಕ್ಟ್ ಆಗಿ ಸ್ನ್ಯಾಪ್ಚಾಟ್ ಅನ್ನು ಓಪನ್ ಮಾಡ್ತೇನೆ. ಯಾರ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದಿದ್ದೀನೋ ಅವರ ಒಂದು ಚಾಟ್ ಅನ್ನು ಓಪನ್ ಮಾಡಿದ್ದೇನೆ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡಬಹುದು, ಇಲ್ಲಿ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ. ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿರೋ ಯಾವುದೇ ರೀತಿ ಯು ಟುಕ್ ಅ ಸ್ಕ್ರೀನ್ ಶಾಟ್ ಅನ್ನೋ ಮೆಸೇಜ್ ಇಲ್ಲಿ ಬಂದಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಾಗದೇನೆ ಸ್ಕ್ರೀನ್ ಶಾಟ್ ಅನ್ನ ತೆಗಿಬಹುದು. ಕೇವಲ ಗೂಗಲ್ ವಾಯ್ಸ್ ಸರ್ಚ್ ಮಾಡಿದ್ರೆ ಸಾಕು, ಈಸಿಯಾಗಿ ಸ್ಕ್ರೀನ್ ಶಾಟ್ ಅನ್ನ ತೆಕ್ಕೋಬಹುದು. ಯಾವುದೇ ರೀತಿ ಸ್ಕ್ರೀನ್ ಶಾಟ್ ತೆಗೆದಿರೋ ಮೆಸೇಜ್ ಇಲ್ಲಿ ಕಾಣಿಸಲ್ಲ. ಸ್ನೇಹಿತರೆ, ನೀವು ಕೂಡ ಈ ಒಂದು ಟ್ರಿಕ್ಸ್ ನ ಒಮ್ಮೆ ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಯಾವುದೇ ರೀತಿ ಇಲ್ಲಿ ಸ್ಕ್ರೀನ್ ಶಾಟ್ ಮೆಸೇಜ್ ಬರಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.